ಸೊ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮುಹೂರ್ತದ ದಿನ ನಾನು ಹೇಗೆ ರೆಡಿ ಆಗಿದೆ ಆ್ಯಂಡ್ ಏನೆಲ್ಲ ಆಯಿತು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇದು ನನ್ನ ಸ್ಯಾರಿ, ನಾನು ವೇರ್ ಮಾಡಿರೋವಂಥ ಸ್ಯಾರಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಬ್ಲೌಸ್ ವರ್ಕ್ ಮಾತ್ರ ತೋರಿಸಿದ್ದೀರಾ, ಸ್ಯಾರಿ ಏನಕ್ಕೆ ತೋರಿಸಿಲ್ಲ ಅಂತ ಅಂದ್ಬಿಟ್ಟು. ಸೊ ಸ್ಯಾರಿ ವೇರ್ ಆದಮೇಲೆ ತೋರಿಸೋಣ ಹೆಂಗೆ ಕಾಣಿಸುತ್ತೆ ಅಂತ. ಸೀರಿಯಸ್ಲಿ ನಾನು ವೇರ್ ಮಾಡೋ ನೋಡಿರಲಿಲ್ಲ. ಜಸ್ಟ್ ಒಂದು ಗೆಸ್ಸಲ್ಲಿ ತೊಗೊಂಡಿದ್ದು, ಮಗ್ಗದ ಮನೆ ಅಂತ ಏನಿದೆ ಅಲ್ವಾ, ಆ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಹೇಳೋದಕ್ಕಿಂತ ಅಲ್ಲಿರೋರೇನೇ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ ಅಂತ ಅಂದ್ಬಿಟ್ಟು. ಸೊ ಇವಾಗ ರೆಡಿ ಆಗಿಬಿಟ್ಟು ಹುಡುಗನ್ನ ಒಂದಷ್ಟು ಶಾಸ್ತ್ರಗಳಿಗೆ ಕರ್ಕೊಂಡು ಹೋಗಿದ್ರು. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಬಂದು ಖಾರ ಪೊಂಗಲ್ ಮತ್ತು ಕೇಸರಿ ಬಾತ್. ಬೆಳಗ್ಗೆ ಮುಹೂರ್ತಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಶಾಸ್ತ್ರಗಳನ್ನ ಮಾಡ್ತಾರೆ ನಮ್ಮ ಕಡೆ ಅಂತೂ. ನನ್ನ ಮಗ ಬ್ರೇಕ್ಫಾಸ್ಟ್ಗೂ ಬರ್ದೇ ಅಲ್ಲೇ ನಿಂತ್ಕೊಂಡು ಎಲ್ಲ ಶಾಸ್ತ್ರಗಳನ್ನೂ ನೋಡಬೇಕು ಅಂತ ಮಮ್ಮಿ ಜೊತೆ ಅಲ್ಲೇ ಸೆಟಲ್ ಆಗಿದ್ದಾನೆ. ಇನ್ನು ಅಲ್ಲಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆರತಿ ಎಲ್ಲ ಮಾಡಿಕೊಂಡು ಹುಡುಗನ ಒಳಗಡೆ ಕರ್ಕೊಂಡು ಬರ್ತಾರೆ. ಸೊ ಏನೋ ಒಂಥರ ಚೆನ್ನಾಗಿತ್ತು. ಆಫ್ಟರ್ ಅ ಲಾಂಗ್ ಟೈಮ್ ಈ ಥರ ಶಾಸ್ತ್ರ ಎಲ್ಲ ನೋಡ್ತಾ ಇರೋದು. ಯಾಕಂತಂದರೆ ಎಲ್ಲ ಮದುವೆಗಳಲ್ಲೂ ಒಂದೇ ಥರ ಶಾಸ್ತ್ರ ಇರಲ್ಲ. ಅವ್ರ ಕಡೆ ಯಾವ ರೀತಿ ಅವರ ಸಂಪ್ರದಾಯದಲ್ಲಿ ಯಾವ ರೀತಿ ಶಾಸ್ತ್ರಗಳು ನಡ್ಕೊಂಡು ಬಂದಿರುತ್ತೋ ಅದನ್ನು ಚಾಚು ತಪ್ಪದಂಗೆ ಮಾಡೇ ಮಾಡ್ತಾರೆ. ಮದುವೆಗಳು ಅಂತ ಅಂದಮೇಲೆ ಶಾಸ್ತ್ರಗಳನ್ನ ಮಿಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲ ಶಾಸ್ತ್ರಗಳನ್ನ ಮಾಡಿಕೊಂಡೇ ನಮ್ಮ ಏನು ಮನೆ ದೇವರ ಪುರೋಹಿತರು ಏನಿರ್ತಾರಲ್ವ ಅವರೇ ಬಂದು ಎಲ್ಲನೂ ನಡೆಸ್ಕೊಡೋದು. ಸೊ ಇವಾಗ ಮುಹೂರ್ತಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸ್ಟೇಜಲ್ಲಿ ಇನ್ನೇನು ಹುಡುಗ ಹುಡುಗಿ ಎಲ್ಲರಿಗೂ ಕರ್ಕೊಂಡು ಬಂದು ನಿಲ್ಲಿಸ್ಬೇಕು. ಆ್ಯಂಡ್ ಹುಡುಗಿನ ಕರ್ಕೊಂಡು ಬರಬೇಕಾದ್ರೆ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ನಾನು ಅಲ್ಲೇ LED TV ಏನಿದೆ ಅಲ್ವ ಅಲ್ಲೇ ತೋರಿಸ್ತಾ ಇದ್ದೀನಿ. ಹತ್ರಕ್ಕೆ ಹೋಗಿ ತೋರ್ಸೋಕ್ಕಿಂತ ಅವರೇ ಕ್ಯಾಮ್ರಾ ಮಾಡಿ ವಿಡಿಯೋ ಅಲ್ಲೇ ಡಿಸ್ಪ್ಲೇ ಆಗ್ತಿದೆ, ಅದನ್ನೇ ತೋರಿಸೋಣ, ಆಮೇಲೆ ಮುಹೂರ್ತದ ಟೈಮ್ಗೆ ಹತ್ರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇನೇ ನಾನು ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಇನ್ನು ಹುಡುಗಿನ ಬಂದು ಮಂಟಪಕ್ಕೆ ಕರ್ಕೊಂಡು ಬರೋದು ಅವರ ಸೋದರ ಮಾವ ಕರ್ಕೊಂಡು ಬಂದು ಹುಡುಗಿನ ಮಂಟಪದಲ್ಲಿ ನಿಲ್ಲಿಸ್ತಾರೆ. ಹುಡುಗನ ಮುಂದೆ ಅಲ್ಲೇನು ಇದು ಕವರ್ ಮಾಡಿದಾರಲ್ವ ಅದನ್ನು ತೆಗಿಬೇಕು ಅಂತಂದರೆ ಒಂದಷ್ಟು ಶಾಸ್ತ್ರಗಳೆಲ್ಲ ಇರ್ತವೆ. ಇದೆಲ್ಲ ಏನೋ ಒಂಥರ ನಮ್ಮ ಮದುವೆಗಳಲ್ಲೂ ಇದೆಲ್ಲ ಆಗಿರುತ್ತೆ. ಅದು ಏನೋ ಒಂಥರ ಪ್ರೀಷಿಯಸ್ ಮೂಮೆಂಟ್ ಅಲ್ವ. ಮದುವೆ ಆಗ್ತಿರೋ ಪ್ರತಿಯೊಬ್ರಿಗೂ ಇದೆಲ್ಲ ಶಾಸ್ತ್ರಗಳನ್ನ ಅವರು ರೀಟೆಲಿಕಾಸ್ಟಲ್ಲಿ ನೋಡಿದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ್ಯಂಡ್ ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ. ಬಿಕಾಸ್ ಮದುವೆ ಅನ್ನೋದು ಡ್ರೀಮ್ ಆಗಿರುತ್ತೆ. ಆ ಡ್ರೀಮ್ ಫುಲ್ಫಿಲ್ಡ್ ಆಗೋ ದಿನ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಅದು ಅವರ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ಹುಡುಗನ ಮುಖ ಆಗಿರ್ಬೋದು, ಹುಡುಗಿ ಮುಖದಲ್ಲಾಗಿರ್ಬೋದು, ಆ ಖುಷಿ, ಆ ಸಂತೋಷ ಅನ್ನೋದು ಕಾಣಿಸ್ತಾ ಇರುತ್ತೆ. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ಅದು ಲೈಫ್ ಟೈಮ್ ಮೆಮೊರಿನ ಕ್ಯಾರಿ ಮಾಡ್ಬೋದು. ಸೊ ಹಾಗಾಗಿ ನಾನು ಯಾವುದೇ ಮದುವೆಗೆ ಹೋದ್ರೂ ಹಾಗೆ ವಿಡಿಯೋ ಮಾಡ್ಕೋತೀನಿ. ಸೊ ಅವರು ಕೂಡ ನನ್ನ ಚಾನಲಲ್ಲಿ ನೋಡ್ತಾರೆ, ಒನ್ ಟೈಮ್ ಆದರೂ ನೋಡಿ ಖುಷಿ ಪಡ್ತಾರೆ ಅಲ್ವಾ. ಸೊ ಇಷ್ಟೆಲ್ಲ ಆದಮೇಲೆ ವೆಯ್ಟ್ ಮಾಡ್ತಾ ಇರೋದು ಬಂದುಬಿಟ್ಟು ಮುಹೂರ್ತಕ್ಕೆ. ಆ ಟೈಮ್ ಬಂತು ಅಂತ ಅಂದರೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಇಲ್ಲೂ ಕೂಡ ಒಂದಷ್ಟು ಶಾಸ್ತ್ರಗಳೆಲ್ಲ ಆದಮೇಲೆ ನಾನು ಎದ್ದು ಮುಂದಕ್ಕೆ ಹೋಗ್ತೀನಿ. ಯಾಕಂತಂದರೆ ಮಮ್ಮಿ ಕೂಗ್ತಾಯಿದ್ರು ಬಾಯಿಲಿ ಅಂತ ಅಂದ್ಬಿಟ್ಟು. ಸೊ ಇನ್ನೇನು ದಾರೆ ಟೈಮ್ ಹತ್ರ ಬಂದೇ ಬಿಡ್ತು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನನ್ನ ಮಗ ಬುಜ್ಜಿ ಅಂತೂ ತಾಳಿ ಕಟ್ಟೋದು ನೋಡಲೇಬೇಕು ಅಂತ ಹುಡುಗನ ಪಕ್ಕದಲ್ಲೇ, ಅಂದರೆ ಹುಡುಗಿ ಪಕ್ಕದಲ್ಲೇ ಚೇರ್ ಹಾಕ್ಸಿ ಕೂತ್ಕೊಬಿಟ್ಟಿದ್ದಾನೆ. ಅವ್ನಿಗೇನೋ ಒಂಥರ ಎಲ್ಲ ಶಾಸ್ತ್ರಗಳನ್ನ ನೋಡಬೇಕು, ಮದುವೆ ತಾಳಿ ಕಟ್ಟೋದನ್ನ ನೋಡಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದ. ಸೊ ಫೈನಲಿ ತಾಳಿ ಕಟ್ಟೋ ಟೈಮ್ ಬಂದೇ ಬಿಡ್ತು. ಪ್ರತಿಯೊಂದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಈ ಮೂಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಅವ್ರ ಮದುವೆ ಅಂತಂದರೆ ಏನೋ ಒಂಥರ ಈ ಟೈಮ್ ಬಂದಿದ್ದ ತಕ್ಷಣ ಆಗೋ ಹ್ಯಾಪಿನೆಸ್ ಸಿಕ್ಕಾಪಟ್ಟೆ ಅಲ್ವಾ. ನೀವು ನೋಡ್ತಾ ಇರ್ಬೋದು ಹುಡುಗನ ಮುಖದಲ್ಲಿ ಎಷ್ಟು ಖುಷಿ ಕಾಣಿಸ್ತಾ ಇದೆ. ಹಾಗೆ ಹುಡುಗಿ ಎಮೋಷನ್ ಕೂಡ ಆಗ್ತಾಳೆ. ಅದು ಆಟೋಮೆಟಿಕ್ ನಾವು ಆಗಬಾರ್ದು. ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ, ನಾವು ಒಳ್ಳಲ್ಲ ಅಂತ ಅಂದ್ರೂ ಒಂದು ಡ್ರಾಪ್ ಆದರೂ ನಮಗೆ ಗೊತ್ತಿಲ್ಲದಂಗೆ ಕಣ್ಣೀರು ಹಾಕ್ಬಿಡ್ತಾರೆ. ಬಟ್ ಫೈನಲಿ ಮದುವೆ ಆಯಿತು. ಹ್ಯಾಪಿ ಮ್ಯಾರಿಡ್ ಲೈಫ್. ಯಾವಾಗಲೂ ಖುಷಿಯಾಗಿರಿ, ಚೆನ್ನಾಗಿರಿ ಲೈಫ್ ಲಾಂಗ್ ಅಂತ ಎಲ್ಲರೂ ಬ್ಲೆಸ್ಸಿಂಗ್ ಮಾಡಿದ್ರು. ಇನ್ನು ಇದು ಬಂದು ಮಮ್ಮಿ ಫ್ಯಾಮಿಲಿಯ ಮದುವೆ, ಮಮ್ಮಿಯ ಚಿಕ್ಕ ತಮ್ಮನ ಮದುವೆ ಆಗಿರೋದ್ರಿಂದ ಕಂಪ್ಲೀಟ್ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ. ನಾನು ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಒಂದಷ್ಟು ಜನ ಮಿಸ್ ಆಗಿದ್ದಾರೆ, ಎಲ್ಲರೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಅವ್ರದ್ದು ಫ್ಯಾಮಿಲಿದು ಒಂದು ಗ್ರೂಪ್ ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ. ಆ್ಯಂಡ್ ಏನು ಅಂತಂದರೆ ಇನ್ನೂ ದೊಡ್ಡ ಫ್ಯಾಮಿಲಿ ಅವರೆಲ್ಲರೂ ಸೇರಿದರೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿರ್ತಾರಲ್ಲ, ಹಾಗಾಗಿ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಎಷ್ಟು ಒಟ್ಟಿಗೆ ಕೂತ್ಕೊಂಡೆಲ್ಲ ಮಾತಾಡ್ತಾ ಇದ್ದಾರೋ ಅಷ್ಟನ್ನ ನಾನು ಕವರ್ ಮಾಡಿದ್ದೀನಿ. ಆ್ಯಂಡ್ ಇದು ಹ್ಯಾಪಿ ಮೂಮೆಂಟ್. ಮದುವೆ ಅಲ್ವಾ, ಮದುವೆ ಈ ಥರ ಫಂಕ್ಷನ್ಗಳಿಗೇ ಎಲ್ಲರೂ ಒಟ್ಟಿಗೆ ಸೇರೋದು. ಹಾಗಾಗಿ ಅವರೆಲ್ಲ ಸೇರಿದಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್, ಅವ್ರ ಫೋಟೋನ ತೊಗೊಂಡ್ರೆ ಅದೇನೋ ಒಂಥರ ಖುಷಿ.
ಇಲ್ಲಿ ಮಮ್ಮಿಯವರ ಲಾಸ್ಟ್ ಚಿಕ್ಕಪ್ಪ ಆ್ಯಂಡ್ ಲಾಸ್ಟ್ ಚಿಕ್ಕಮ್ಮ ಎಲ್ಲರೂ ಇದ್ದಾರೆ. ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ ಅಂದರೆ ಮಮ್ಮಿ ತಂಗಿ, ಅವರ ಮೈದ್ನ ಎಲ್ಲರೂ ಇದ್ದಾರೆ. ಸೊ ಇದು ಬಂದು ಸುತ್ತಮುತ್ತ ಊರವರೆಲ್ಲ ಬಂದಿದ್ರು. ಅಂದರೆ ನಾನು ಹೇಳಿದೆ ನಮ್ಮೂರು ಪಕ್ಕನೇ ನಮ್ಮ ಮಮ್ಮಿಯವ್ರ ಚಿಕ್ಕಪ್ಪ ಅವರು ಕೂಡ ಸೆಟಲ್ಡ್ ಆಗಿರೋದು. ಅಂದರೆ ಅವರ ತಂದೆ ಪ್ರಾಪರ್ಟಿ ಎಲ್ಲ ತೊಗೊಂಡು ಅಲ್ಲಿ ಇದ್ದಿದ್ದ ಕಾರಣ ನಮ್ಮ ಮಮ್ಮಿಯವರ ಚಿಕ್ಕಪ್ಪ ಏನಿದ್ದಾರೆ ಅವರು ಅಲ್ಲೇ ಸೆಟಲ್ಡ್ ಆಗೋದ್ರು ಮೊದಲಿಂದನೂ. ಸೊ ನಮಗೆ ತುಂಬ ನಿಯರ್, ನಾವು ಊರಲ್ಲಿದ್ದಾಗ ಜಾಸ್ತಿ ಕನೆಕ್ಟಲ್ಲಿ ಇದ್ದಿದ್ದು ಇವರೇನೇ. ಯಾಕಂದರೆ ತುಂಬ ನಿಯರ್ ಅಲ್ವಾ, 1.5 to 2 ಕಿಲೋಮೀಟರ್ ಅಷ್ಟೇನೆ. ಸೊ ಆ ಬಾಂಡಿಂಗಿನ ಅಷ್ಟೇ ಚೆನ್ನಾಗಿದೆ, ಇನ್ನು ಮುಂದೆನೂ ಹಾಗೆ ಇರುತ್ತೆ. ಸೊ ಇದೆಲ್ಲ ಏನೋ ಒಂಥರ ನಾವೇನೇ ನಮ್ಮ ವೀಡಿಯೋಸ್ನೆಲ್ಲ ಓಲ್ಡ್ ವೀಡಿಯೋಸ್ನೆಲ್ಲ ನೋಡಿದ್ರೆ ಏನೋ ಒಂಥರ ಈ ಮೆಮೊರೀಸ್ ಎಲ್ಲ ಮತ್ತೆ ರೀಕಾಲ್ ಮಾಡ್ದಂಗೆ ಆಗುತ್ತೆ. ಸೊ ನನ್ನ ಮಗ ಅಂತೂ ನೀನು ಹೆಂಡ್ತಿನ ತೋರಿಸು ಅಂತ ಹಿಡ್ಕೊಂಡ್ಬಿಟ್ಟಿದ್ದ. ಇವಾಗ ಸಿಕ್ಕಾಪಟ್ಟೆ ನಾಚ್ಕೋತಾ ಇದ್ದಾನೆ ಮದುವೆ ಹುಡುಗಿನ ನೋಡಿಕೊಂಡು. ಅವನ್ನ ಫಾರ್ ದಿ ಫಸ್ಟ್ ಟೈಮ್ ಈ ಥರ ಮದುವೆಯಲ್ಲಿ ಎಲ್ಲ ಶಾಸ್ತ್ರಗಳನ್ನು ಮಿಸ್ ಮಾಡದೆ ನೋಡಿರೋದು. ಅಂದರೆ ಅವಾಗೆಲ್ಲ ಚಿಕ್ಕವನಿರ್ತಾ ಇದ್ದ, ಇವಾಗ ಏನೋ ಒಂಥರ ಕ್ಯೂರಿಯಾಸಿಟಿ ಅವನಿಗೆ ಏನು ಶಾಸ್ತ್ರ ಮಾಡ್ತಾ ಇರ್ಬೋದು ಅಂತೆಲ್ಲ. ಇದೆಲ್ಲ ಆದಮೇಲೆ ಆರ್ಕೆಸ್ಟ್ರಾ ಅವ್ರನ್ನೂ ಕರೆಸಿದ್ರು. ನೆಕ್ಸ್ಟ್ ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಇವಾಗ ಕರ್ನರೆ ಊಟ. ಇವತ್ತೇ ಕರ್ನರೆ ಕೂಡ ಮಾಡಿದ್ರು. ಸೊ ಹಾಗಾಗಿ ಭರ್ಜರಿ ಬ್ಯಾಟಿಂಗ್, ನಾನ್ ವೆಜ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಸಖತ್ತಾಗಿತ್ತು ಊಟ. ಆ್ಯಂಡ್ ನಾನ್ ವೆಜ್, ಗೀ ರೈಸ್ ಎಲ್ಲ ಕಂಪ್ಲೀಟ್, ಚಿಕನ್ ಎಲ್ಲ ನಮ್ಮ ಫೇವ್ರೇಟೇ. ನಾನ್ ವೆಜ್ ಅಂದ್ರೇ ಫೇವ್ರೇಟು. ಅದು ಮದುವೆ ದಿನವೇ ಕರ್ನರೇನೋ ಆಗೋಗುತ್ತೆ ಅಂತಂದು ಅದಿನ್ನ ಒಂಥರ ಖುಷಿ. ಸೊ ಫೈನಲಿ ಇವಾಗ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಇದ್ದಿದ್ದು ಜನ ಜಿಗಿ ಅಂತ ಇದ್ರು. ಸೊ ಅವರೆಲ್ಲರೂ ಹೋದ್ಮೇಲೆ ವೆಯ್ಟ್ ಮಾಡಿ, ಸೊ ಮನೆಯ ಸೀನಿಯರ್ಸಿಂದ ಹಿಡಿದು ಜೂನಿಯರ್ವರೆಗೂ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಸುನಿಲ್ ಅವರು ಅಲ್ಲೇ ಕೆಳಗಿರೋ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಆರ್ಮಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಬಿಕಾಸ್ ಅವರೆಲ್ಲರೂ ರಿಲೇಟಿವ್ಸೇ, ಹಾಗಾಗಿ ಎಲ್ಲ ಸಿಕ್ಕಿದ್ರಲ್ಲ, ಅವ್ರ ಜೊತೆ ಮಾತಾಡ್ತಾಯಿದ್ರು. ನಾನು ಹಾಗೆ ಚಿಕ್ಕದಾಗಿ ವೀಡಿಯೋ ಮಾಡ್ಕೊಳ್ಳೋಣ, ಇನ್ನು ಫೋಟೋ ವೀಡಿಯೋಸ್ ಎಲ್ಲ ಶುರು ಆದ ತಕ್ಷಣ ಸುನಿಲ್ನ ಕರೆಯೋಣ ಅಂತ ಅಂದ್ಬಿಟ್ಟು ಇಲ್ಲೇ ವೀಡಿಯೋನ ಮಾಡ್ಕೋತಾ ಇದ್ದೆ. ಇದು ಅರ್ಧಕ್ಕರ್ಧ ಅವ್ರ ಫ್ಯಾಮಿಲಿಯಲ್ಲಿ ಅರ್ಧಕ್ಕರ್ಧ ಮಿಸ್ ಆಗಿದ್ದಾರೆ, ಇನ್ನು ಅರ್ಧ ಇದ್ದಾರೆ. ಅಂದರೆ ಹುಡುಗ ಏನಿದ್ದಾರೆ ಅಲ್ವ ಅವ್ರ ಫ್ಯಾಮಿಲಿ ಕಂಪ್ಲೀಟ್, ಅವರ ಕಸಿನ್ಸ್ ಆಗಿರ್ಬೋದು, ಅವರ ದೊಡ್ಡಪ್ಪ, ಚಿಕ್ಕಪ್ಪದಿರು, ದೊಡ್ಡಮ್ಮದಿರು ಎಲ್ಲಾರ್ದು. ಇದಾದಮೇಲೆ ಶುರು ಆಯಿತು ನೋಡಿ, ಸುನೀಲ್ ಅವ್ರ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಸ್ಟೆಪ್ ಆಗ್ತಾ ಇದ್ದಾರೆ. ಒಂದಲ್ಲ, ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ದಾರೆ. ಮಿನಿಮಮ್ 1 hour ಡ್ಯಾನ್ಸ್ ಮಾಡಿದ್ರು. ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು. ಬಿಕಾಸ್ ಇನ್ನೇನು ಹೊರಡಬೇಕು ನಾವು, ಇನ್ನು 1 hour ಹೊರಡಬೇಕು ಅನ್ನೋ ಟೈಮಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಆರ್ಕೆಸ್ಟ್ರಾದವ್ರ ಹತ್ರ 1-2 ಸಾಂಗ್ ಹಾಕ್ಸಿ ಡ್ಯಾನ್ಸ್ ಮಾಡಿದ್ರು. ಅದು ಓಕೆ. ಅದಾದಮೇಲೆ ಅವ್ರಿಗೆ ಯಾವ್ಯಾವ ಸಾಂಗ್ ಬೇಕು ಎಲ್ಲನೂ ಪ್ಲೇ ಮಾಡಿ ಡ್ಯಾನ್ಸ್ ಮಾಡಿದ್ರು. ಸ್ಟೇಜ್ ಮೇಲೆ ನಿಂತಿರೋ ಹುಡುಗಿ ಕೂಡ ನಿಂತ್ಕೊಂಡು ನೋಡ್ತಾಯಿದ್ರು ಅವ್ರನ್ನೇ, ಅಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿದ್ದವರೆಲ್ಲರೂ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳ್ಬೋದು. ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂಥರ ಎನರ್ಜಿ ಬೂಸ್ಟ್ ಮಾಡೋವಂಥ ಡ್ಯಾನ್ಸ್ಗಳನ್ನ ಮಾಡಿದ್ರು. ಯಾಕೆ ಅಂತಂದರೆ ಹುಡುಗರು ಸೇರಿದ್ರೆ ಈ ಥರ ಫಂಕ್ಷನ್ ಸಮಾರಂಭದಲ್ಲಿ ಏನೋ ಒಂಥರ ಚೆನ್ನಾಗಿರುತ್ತೆ. ಅದೇ ರೀತಿ ಚೆನ್ನಾಗಿ ಮಾಡಿದ್ರು. ನನ್ನ ಮಗನೂ ನೋಡೋವರೆಗೂ ನೋಡ್ದ. ಆಮೇಲೆ ಅವನು 1-2 ಸ್ಟೆಪ್ ಹಾಕ್ದ. ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು ಈ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಷ್ಟರಲ್ಲಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮದುವೆಯಲ್ಲಿ ಫೈನಲ್ ಟಚ್ ಕೊಟ್ಟರು. ಕೂಳೆ ಎಬ್ಸೋದು ಅಂತ ಹೇಳ್ತಾರಲ್ಲ ಹುಡುಗರೆಲ್ಲ ಸೇರಿಕೊಂಡು, ಲೈಕ್ ದಟ್ ಹಾಗೇನೇ ಮಾಡಿದ್ರು. ಸೊ ಫ್ರೆಂಡ್ಸ್ ಎಲ್ಲ ಆಫ್ಟರ್ ಎ ಲಾಂಗ್ ಟೈಮ್ ಸಿಕ್ಕಿದ್ರು. ಆ್ಯಂಡ್ ಈ ಥರ ಸಾಂಗ್ಸ್ಗೆಲ್ಲ ಡ್ಯಾನ್ಸ್ ಮಾಡೋದು ಅಂತಂದರೆ ಯಾರಿಗೆ ತಾನು ಇಷ್ಟ ಆಗಲ್ಲ ಅಲ್ವಾ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಕೂತ್ಕೊಂಡು. ನಕ್ಕು ಸಾಕಾಯಿತು. ಅಲ್ಲಿದ್ದವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಆರ್ಕೆಸ್ಟ್ರಾದವ್ರು ಕೂಡ ಎಷ್ಟು ಸೈಲೆಂಟಾಗಿ ಸಾಂಗ್ ಆಡ್ತಾ ಇದ್ದವರು. ಇವರೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಬಂದಿದ್ದು ಅವ್ರಿಗೂ ಸಿಕ್ಕಾಪಟ್ಟೆ ಜೋಶ್ ಆಗೋಯಿತು. ನಾನು ವೀಡಿಯೋನ ಹಾಗೆ ಪ್ಲೇ ಮಾಡಬೇಕಿತ್ತು, ಬಟ್ ಕಾಪಿರೈಟ್ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಪ್ಲೋಡ್ ಮಾಡ್ತೀನಿ, ಶಾರ್ಟ್ಸ್ ಎಲ್ಲಾದರೂ ಅಪ್ಲೋಡ್ ಮಾಡಿರ್ತೀನಿ, ನೋಡಿ ನೀವು ಎಂಜಾಯ್ ಮಾಡಿ. ಫೈನಲಿ ಈ ರೀತಿ ಮದುವೆನ ಮುಗಿಸಿದ್ರಪ್ಪ, ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಲ್ವಾ. ಆ್ಯಂಡ್ ಫ್ಯಾಮಿಲಿ ಎಲ್ಲ ಸೇರಿದ್ದು ಆ್ಯಂಡ್ ಮದುವೆ. ಆ್ಯಂಡ್ ಸುನಿಲ್ ಬಂದಾಗ ಮದುವೆಗೆ ಅವ್ರು ಅಟೆಂಡ್ ಆಗಿರೋದು, ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ದು, ಆ್ಯಂಡ್ ಮಸ್ತಿ ಮಜಾ ಎಲ್ಲ ಮಾಡ್ತಾ ಇರೋದು ಎಲ್ಲ ಏನೋ ಒಂಥರ ಖುಷಿ. ಆ್ಯಂಡ್ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ, ಅವ್ರು ಕೂಡ ಎಂಜಾಯ್ ಮಾಡಿದ್ರು. ಆ್ಯಂಡ್ ಅಲ್ಲಿದ್ದವರೆಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡಿದ್ರು. ಸೀರಿಯಸ್ಲಿ ಫಸ್ಟು ಈ ಥರ ಎಂಜಾಯ್ಮೆಂಟ್ ಮಾಡಬೇಕು, ಫ್ರೀ ಆಗಿದ್ದು ಅಂತಂದರೆ ಎಲ್ಲರಿಗೂ ಖುಷಿ ಆಗುತ್ತೆ. ಹಾಗೆ ನಮ್ಮೆಲ್ಲರಿಗೂ ಖುಷಿ ಆಯಿತು.
ಇವತ್ತಿನ ವ್ಲಾಗ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವಾಗ ಸುನಿಲ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮಗನ ಹತ್ರ ಬಂದರೆ ಮಗ ಫುಲ್ ಎಕ್ಸೈಟ್ಮೆಂಟಲ್ಲಿ ಅವ್ರ ಅಪ್ಪಂಗೆ ಹೊಡೆಯೋಕೆ ಹೋಗ್ತಾ ಇದ್ದಾನೆ. ಸೊ ಅವನು ಸಿಕ್ಕಾಪಟ್ಟೆ ಖುಷಿ ಆದ. ಅಲ್ಲಿದ್ದವರೆಲ್ಲ ಬಾರೋ ಬಾರೋ ತುಳ್ದಾಕ್ಬಿಡ್ತಾರೆ, ಆಮೇಲೆ ಹುಡುಗರು ಡ್ಯಾನ್ಸ್ ಮಾಡ್ತಿದ್ದಾರೆ, ನೀನು ಚಿಕ್ಕವನು ಅಂತ ಹೇಳಿದ್ರು. ಹೋಗಿ ಹೋಗಿ ಅಲ್ಲಲ್ಲೇ ನಿಂತ್ಕೊಂಡು ಕುಣಿತಾ ಇದ್ದ. ನಮ್ಮ ಬುಜ್ಜಿ ಅಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿ ಖುಷಿಪಟ್ಟಿದ್ದು ಈಗ ಈ ಒಂದು ಸ್ಟೇಜಲ್ಲಿ ಅಂತ ಹೇಳ್ಬೋದು. ಓಡ್ತಾ ಇದ್ದಾನೆ ಅವನು. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಥ್ಯಾಂಕ್ ಯು.